ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ಗೆ ಸ್ವಾಗತ. ಕೋಟಿ ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದ ನಿರ್ಮಾಪಕ ಪ್ರಚಾರಕ್ಕೆ ಬಾರದೆ ಕೈ ಕೊಟ್ರ ಸ್ಟಾರ್ ನಟ ಗಿಲ್ಲಿ. ಪ್ರಚಾರಕ್ಕೆ ಬಾರದ ಗಿಲ್ಲಿ ನಟ ನಿರ್ಮಾಪಕರ ಪರದಾಟ. ಗಾಂಧಿನಗರದಲ್ಲಿ ಭುಗಿಲೆದ್ದ ವಿವಾದ. ನಿರ್ಮಾಪಕರು ಕಣ್ಣೀರಿಗೆ ಕರಗತ ಫಿಲ್ಮ್ ಚೇಂಬರ್. ಸಿನಿಮಾ ಗೆಲ್ಲಿಸಬೇಕಾದವರೇ ಹೀಗೆ ಮಾಡಿದ್ರೆ ಹೇಗೆ? ವಾಣಿಜ್ಯ ಮಂಡಳಿ ಮೆಟ್ಟಿಲೇರಿದ ನಿರ್ಮಾಪಕರ ಆಕ್ರೋಶ. ನಟ ಗಿಲ್ಲಿ ವಿರುದ್ಧ ದೂರು ದಾಖಲು, ಬ್ಯಾನ್ ಆಗ್ತಾರಾ ಅಥವಾ ದಂಡ ಕಟ್ತಾರಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ವೆಲ್ಕಮ್ ಬ್ಯಾಕ್ ಟು ಲಾ ಪಾಯಿಂಟ್. ಒಂದು ಸಿನಿಮಾ ಅಂದ್ರೆ ಬರೀ ಶೂಟಿಂಗ್ ಮುಗಿಸೋದಲ್ಲ, ಅದು ಪ್ರೇಕ್ಷಕರನ್ನ ತಲುಪುವವರೆಗೆ ದೊಡ್ಡ ಹೋರಾಟ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾದ ಕಂಟೆಂಟ್ ಎಷ್ಟೇ ಚೆನ್ನಾಗಿದ್ರೂ ಪ್ರಚಾರ ಅಥವಾ ಪ್ರಮೋಷನ್ ಅನ್ನೋದು ಅಷ್ಟೇ ಮುಖ್ಯ. ಆದ್ರೆ ಇಲ್ಲೊಬ್ಬರು ನಟ ತಮ್ಮದೇ ಸಿನಿಮಾದ ಪ್ರಚಾರಕ್ಕೆ ಬಾರದ ನಿರ್ಮಾಪಕರನ್ನ ಸಂಕಷ್ಟಕ್ಕೆ ತಳ್ಳಿದ್ದಾರೆ. ಹೌದು, ನಟ ಗಿಲ್ಲಿ ವಿರುದ್ಧ ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ದೂರು ದಾಖಲಾಗಿದೆ. ನಿರ್ಮಾಪಕರು ಕಣ್ಣೀರು ಹಾಕಿಕೊಂಡು ಚೇಂಬರ್ ಮೆಟ್ಟಿಲೇರಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು? ಇಲ್ಲಿದೆ ನೋಡಿ ಈ ವರದಿ. ಇದು ಗಾಂಧಿನಗರದ ಅಂಗಳದಿಂದ ಬಂದಿರೋ ಬ್ರೇಕಿಂಗ್ ನ್ಯೂಸ್. ನಟ ಗಿಲ್ಲಿ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಬಿಡುಗಡೆಗೆ ಸಜ್ಜಾಗಿದೆ. ಮುಂದಿನ ವಾರವೇ ಸಿನಿಮಾ ರಿಲೀಸ್ ಆಗಬೇಕಿದೆ. ಚಿತ್ರತಂಡ ಅದ್ಧೂರಿಯಾಗಿ ಪ್ರಚಾರ ಮಾಡಲು ಪ್ಲಾನ್ ಮಾಡಿಕೊಂಡಿತ್ತು. ಪ್ರೆಸ್ ಮೀಟ್, ಇಂಟರ್ವ್ಯೂಗಳು ಮತ್ತು ಟಿವಿ ಶೋಗಳಿಗೆ ಸ್ಕೆಡ್ಯೂಲ್ ಕೂಡ ರೆಡಿಯಾಗಿತ್ತು. ಆದರೆ ಕಡೆಯ ಕ್ಷಣದಲ್ಲಿ ನಟ ಗಿಲ್ಲಿ ಅವರು ನಾನು ಪ್ರಚಾರಕ್ಕೆ ಬರೋದಿಲ್ಲ ಎಂದು ಹೇಳಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನಿರ್ಮಾಪಕರು ನಟನ ಮನೆ ಬಾಗಿಲಿಗೆ ಹೋದ್ರೂ ಸಿಗ್ತಿಲ್ವಂತೆ. ನಿರ್ಮಾಪಕರು ಹೇಳುವ ಪ್ರಕಾರ ಸಿನಿಮಾಗೆ ಒಪ್ಪಂದ ಮಾಡಿಕೊಳ್ಳುವಾಗಲೇ ಪ್ರಮೋಷನ್ ಡೇಟ್ಸ್ ಬಗ್ಗೆ ಮಾತುಕತೆ ಆಗಿತ್ತು. ಸಂಭಾವನೆಯನ್ನು ಕೂಡ ಪೂರ್ತಿಯಾಗಿ ಪಾವತಿಸಲಾಗಿದೆ. ಆದರೂ ಈಗ ನಟ ಗಿಲ್ಲಿ ಈ ರೀತಿ ನಡೆದುಕೊಳ್ಳುತ್ತಿರುವುದು ನಿರ್ಮಾಪಕರಿಗೆ ದಿಕ್ಕು ತೋಚದಂತೆ ಮಾಡಿದೆ. ಹೀಗಾಗಿ ಬೇರೆ ದಾರಿ ಕಾಣದೆ ನಿರ್ಮಾಪಕರು ನೇರವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರನ್ನ ಭೇಟಿಯಾಗಿ ನಟನ ವಿರುದ್ಧ ಲಿಖಿತ ದೂರು ನೀಡಿದ್ದಾರೆ. ನಿರ್ಮಾಪಕರು, ಸರ್, ನಾನು ಸಾಲ ಮಾಡಿ ಸಿನಿಮಾ ಮಾಡಿದ್ದೀನಿ. ಬರೋಬ್ಬರಿ 5 ಕೋಟಿ ಬಂಡವಾಳ ಹಾಕಿದ್ದೀನಿ. ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಸಹಕರಿಸಿದ್ರು. ಆದರೆ ಈಗ ರಿಲೀಸ್ ಟೈಮಲ್ಲಿ ಕೈ ಕೊಟ್ರೆ ನಾವೇನ್ ಮಾಡೋದು? ಜನ ಥಿಯೇಟರ್ಗೆ ಬರಬೇಕು ಅಂದರೆ ಹೀರೋನೇ ಬಂದು ಕರಿಬೇಕು. ಅವರೇ ಬರಲಿಲ್ಲ ಅಂದರೆ ಡಿಸ್ಟ್ರಿಬ್ಯೂಷನ್ ಸಿನಿಮಾ ತಗೊಳ್ಳಲ್ಲ ಅಂತಿದ್ದಾರೆ. ನಾನು ಚೇಂಬರ್ನಲ್ಲಿ ದೂರು ಕೊಟ್ಟಿದ್ದೇನೆ. ನನಗೆ ನ್ಯಾಯ ಬೇಕು. ಅವರು ಪ್ರಚಾರಕ್ಕೆ ಬರಲಿಲ್ಲ ಅಂದರೆ ಆಗೋ ನಷ್ಟನ ಯಾರು ಭರಿಸ್ತಾರೆ? ದಯವಿಟ್ಟು ಹಿರಿಯರು ಇದಕ್ಕೆ ಪರಿಹಾರ ಕೊಡಬೇಕು ಅಂತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಿರ್ಮಾಪಕರ ಅಳಲು ಹೇಗಿದೆ ಅಂತ. ಇದು ಬರೀ ಒಬ್ಬ ನಿರ್ಮಾಪಕರ ಕಥೆಯಲ್ಲ. ಇತ್ತೀಚೆಗೆ ಇಂಡಸ್ಟ್ರಿಯಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಟ ಎಷ್ಟೇ ದೊಡ್ಡವರಾಗಿರಲಿ, ನಿರ್ಮಾಪಕರು ಅನ್ನದಾತರು. ಒಪ್ಪಂದದ ಪ್ರಕಾರ ಅವರು ನಡೆದುಕೊಳ್ಳಲೇಬೇಕು. ನಾವು ನಟ ಗಿಲ್ಲಿ ಅವರಿಗೆ ನೋಟಿಸ್ ಕಳಿಸ್ತೀವಿ ಮತ್ತು ಅವರನ್ನು ಕರೆಸಿ ಮಾತನಾಡ್ತೀವಿ ಎಂದು ಭರವಸೆ ನೀಡಿದ್ದಾರೆ. ಒಂದು ವೇಳೆ ಗಿಲ್ಲಿ ಅವರು ಇದಕ್ಕೆ ಉತ್ತರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಅವರ ಸಿನಿಮಾಗಳಿಗೆ ಅಸಹಕಾರ ಘೋಷಿಸುವ ಎಚ್ಚರಿಕೆಯನ್ನು ಮಂಡಳಿ ನೀಡಿದೆ ಎಂದು ಮೂಲಗಳು ತಿಳಿಸಿವೆ. ಸಿನಿಮಾ ಅನ್ನೋದು ಒಂದು ಟೀಮ್ ವರ್ಕ್. ಅಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ಎಲ್ಲರೂ ಒಟ್ಟಾಗಿ ನಿಂತರೆ ಮಾತ್ರ ಗೆಲುವು ಸಾಧ್ಯ. ಈಗ ಚೆಂಡು ನಟ ಗಿಲ್ಲಿ ಅವರ ಅಂಗಳಲ್ಲಿದೆ. ಅವರು ಒಂದು ಪ್ರಚಾರದಲ್ಲಿ ಪಾಲ್ಗೊಳ್ತಾರಾ ಅಥವಾ ಈ ವಿವಾದ ಮತ್ತಷ್ಟು ದೊಡ್ಡದಾಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕ್ಷಣ ಕ್ಷಣದ ಸಿನಿಮಾ ಸುದ್ದಿಗಳಿಗಾಗಿ ಹಾಗೂ ಲೀಗಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.